ಇಡೀ ರಾಜ್ಯದಲ್ಲಿ ದೊಡ್ಡ ಸುದ್ದಿಯಾಗಿದೆ. ಮತ್ತು ಸತ್ತಿರುವಂತವರೆಲ್ಲ ಪಾಪ ಬಡವರು, ಸರ್ಕಾರಿ ಆಸ್ಪತ್ರೆಗೆ ಬರುವಂತವರು ಬಡವರೇ, ನಾರ್ಮಲಿ BPL APL ಇರುವಂತವರು. ಸೊ ಸರ್ಕಾರದ ಕರ್ತವ್ಯ ಏನು ಅಂತ ಹೇಳಿದ್ರೆ ಅವರಿಗೆ ಸರಿಯಾದ ಔಷಧಿ ಕೊಡಬೇಕು, ಸರಿಯಾದ ಟ್ರೀಟ್ಮೆಂಟ್ ಸಿಗಬೇಕು, ತಾಯಿ ಮತ್ತು ಮಗು ಇಬ್ಬರು ಆರೋಗ್ಯವಾಗಿ ಮನೆಯಬೇಕು. ಇದು ಸರ್ಕಾರದ ನೀತಿ ಇರಬೇಕು. ಇಲ್ಲಿ ಈ ಒಂದು ಮೆಡಿಕಲ್ ಮಾಫಿಯಾದ ಕಪಿಮುಷ್ಟಿಯಲ್ಲಿ ಸರ್ಕಾರ ಸಿಲುಕಿಕೊಂಡಿದೆ ಅಂತ ಈಗಾಗಲೇ ಡ್ರಗ್ ಡಿಪಾರ್ಟ್ಮೆಂಟ್ ಕಳೆದ 6 ತಿಂಗಳಿಂದಲೇ ಇದರಲ್ಲಿ 21 ಬ್ಯಾಚಸ್ ಕಳಪೆ ಇದೆ, ಇದು ಹಾನಿಕಾರಕ ಅಂತೇಳಿ ರಿಪೋರ್ಟ್ ಕೊಟ್ಟ ಮೇಲೆ ಕೂಡ ಈ ಸರ್ಕಾರ ಅದೇ ಮೆಡಿಸಿನ್ ತರಿಸಿದೆ. ಈ ಲಾಬಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ. ಮತ್ತೆ ನಾನು ಭೇಟಿ ಮಾಡಿದಾಗ ಅಲ್ಲಿ ಡಾಕ್ಟರ್ ಹೇಳಿದ್ದು ನಮ್ದೇನು ಈ ಒಂದು IV ಕೊಟ್ಟ ಮೇಲೆ ಕೊಟ್ಟ ಮೇಲೆ ಇಮಿಡಿಯೇಟ್ ಅಲ್ಲಿ 2 hours ಅಲ್ಲಿ ಅವರ ಕಿಡ್ನಿ ಫೇಲ್ಯೂರ್ ಆಗಿದೆ, ಲಿವರ್ ಫಂಕ್ಷನ್ ಹೋಗಿದೆ, ಮತ್ತೆ ಇಮಿಡಿಯೇಟ್ ಆಗಿ ಅವರ BP ಏನಾಗಿದೆ, ಲೋ ಬಂದಿದೆ. ಆ BP ಲೋ ಆಗಿದ್ದರಿಂದ ಮತ್ತು ಆರ್ಗನ್ ಫೇಲ್ಯೂರ್ ಆಗಿದ್ದರಿಂದ ನಾವೇನು ಮಾಡಕ್ಕಾಗಲಿಲ್ಲ ಅನ್ನೋ ಮಾತನ್ನ ಡಾಕ್ಟರ್ಗಳು ಎನ್ಕ್ವೈರಿಯಲ್ಲಿ ನನ್ನ ಮುಂದೆ ಹೇಳಿದರು. ಇಷ್ಟೆಲ್ಲ ಇದ್ರೂ ಕೂಡ ಸರ್ಕಾರ ಒಬ್ಬ ಮಂತ್ರಿನೂ ಕೂಡ ಭೇಟಿ ಮಾಡಿದ್ರು. ನಾನು ಹೋಗಿ ಭೇಟಿ ಮಾಡಿ ಆದ್ಮೇಲೆ 2 ದಿನ ಆದ್ಮೇಲೆ ಅವ್ರ ಸಮಾವೇಶ ಇದ್ದಲ್ಲ ಇಲ್ಲಿ ಹಾಸನದಲ್ಲಿ, ಸಮಾವೇಶದ ಕಡೆ ಪೂರ್ತಿ ಗಮನ ಕೊಟ್ಕೊಂಡಿದ್ದೆ. ಈಗ ನಿನ್ನೆ ಹೋಗಿದೆ ಹೆಲ್ತ್ ಮಿನಿಸ್ಟರ್, ನಿನ್ನೆ ಹೋಗಿ ಅವ್ರಿಗೆ ನಾವು ಹೋಗಿ ಡಿಮ್ಯಾಂಡ್ ಮಾಡಿದ್ಮೇಲೆ ಈಗ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಫಸ್ಟ್ ಅವ್ರಿಗೆ 2 ಲಕ್ಷ ಹೇಳಿದ್ರು, ನಾವು ಹೋಗಿ ಡಿಮ್ಯಾಂಡ್ ಮಾಡಿದ್ಮೇಲೆ 25 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಈಗ 5 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ಮತ್ತೆ ಅದಾದ್ಮೇಲೂ ಕೂಡ ಸಾವು ಇಡೀ ರಾಜ್ಯದಲ್ಲಿ ನಡೀತಾನೆ ಇದೆ. ಸರ್ಕಾರಕ್ಕೆ ಏನಾದ್ರೂ ಪ್ರಜ್ಞೆ ಇದ್ರೆ, ಗೌರವ ಇದ್ರೆ ಇದರ ಬಗ್ಗೆ ನಾನು ಡಿಮ್ಯಾಂಡ್ ಮಾಡಿ ಈ ಏನು ಮಾಫಿಯಾ ಇದೆ, ಡ್ರಗ್ ಮಾಫಿಯಾ ಮತ್ತೆ ಕಳಪೆ ಔಷಧಿಗಳನ್ನ ಪೂರೈಕೆ ಮಾಡ್ತಾರೆ. ಇಲ್ಲೂ ಕೂಡ ನನಗೆ ಇಲ್ಲಿ ಬರೋಕ್ ಮುಂಚೆನೆ ಇಲ್ಲಿಂದ ಪೇಷಂಟ್ಸ್ ನನಗೆ ವಾಟ್ಸಪ್ ಕಳಿಸಿದ್ರು, ಇಲ್ಲಿ ಇರುವಂತ ಮೆಡಿಸಿನ್ಗಳ ನಾಟ್ ಫಾರ್ ಸೇಲ್ ಅಂತ ಇರ್ಬೇಕದು. ಅದು ಸರ್ಕಾರದ ಏನೇ ನಾವು ಟೆಂಡರ್ ಕರೆದು ಕೂಡ, ನಾನು ಹೆಲ್ತ್ ಮಿನಿಸ್ಟರ್ ಆಗಿದ್ದೆ 2006 ಇಂದ 8 ವರೆಗೂ ನಾನು ಹೆಲ್ತ್ ಮಿನಿಸ್ಟರ್ ಆಗಿದ್ದೆ. ಯಾವುದೇ ಟೆಂಡರ್ ನಮ್ದು ಕಂಡೀಷನ್ ಅದರಲ್ಲಿ ನಾವು ನಾಟ್ ಫಾರ್ ಸೇಲ್ ಅಂತ ಹಾಕ್ಬೇಕು. ಯಾಕಂದ್ರೆ ಇಲ್ಲಿ ಔಷಧಿ ತಗೊಂಡೋಗಿ ಆಚೆ ಕಡೆ ಮಾರ್ಬೋದು ಗಾಢ ಸಂಖ್ಯೆಯಲ್ಲಿ. ಈ ಎಲ್ಲ ದೃಷ್ಟಿಯಿಂದ ನಾವು ಮಾಡಿದ್ವಿ. ಇಲ್ಲೂ ಕೂಡ ಆ ತರದ ಕಂಪ್ಲೇಂಟ್ ಕೂಡ ಬಂದಿದೆ. ಸೊ ಇದೆಲ್ಲನೂ ಕೂಡ ನಾವು ಇಡೀ ರಾಜ್ಯದಲ್ಲಿ ಈ ತರ ಬಳ್ಳಾರಿಯ ಘಟನೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಾಗಿದೆಯೋ ಎಲ್ಲನೂ ಕೂಡ ಸರಿ ಹೋಗ್ಬೇಕಾದ್ರೆ ಇದನ್ನ ಹೈಕೋರ್ಟ್ ಜಡ್ಜಿನ ನೇತೃತ್ವದಲ್ಲಿ, ಹೈಕೋರ್ಟ್ ಜಡ್ಜ್ ನೇಮಕ ಮಾಡಿ ಅಂತ ನಾನು ಹೇಳಲ್ಲ, ಹೈಕೋರ್ಟ್ ಜಡ್ಜಿನ ಸುಪದಿಯಲ್ಲಿ ಇದರ ತನಿಖೆ ಆಗ್ಬೇಕು ಅಂತ ಹೇಳಿ ನಾವು ಆಗ್ರಹವನ್ನ ಮಾಡಿದ್ದೇವೆ. ಇಲ್ಲೇ ಇಲ್ಲಪ್ಪ, ಇರೋದ 4-5 ಇರಬೇಕು, 160 ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಶಿಶುಗಳ ಮರಣ ಆಗ್ತಾ ಇದೆ. ಅಲ್ಲಲ್ಲ, ಡ್ರಗ್ ಇನ್ಸ್ಪೆಕ್ಟರ್ಗಳೇ ಇಲ್ಲ, ಕಂಟ್ರೋಲ್ ಮಾಡೋದೇನ್ ಮತ್ತೆ ಸರ್ಕಾರ. ಅದಕ್ಕೆ ಈ ತರ ಕಳಪೆ ಡ್ರಗ್ಗಳು ಬರ್ತಾ ಇರುವಂತ. ಈಗ ಇದನ್ನ ಸದನದಲ್ಲಿ ನಿಲುವಳಿ ಸೂಚನೆಯನ್ನ ತರುವಂತದ್ಕೆ ನಾವು ಮಾತಾಡಿದ್ರಿ, ಮೇಡಮ್ ಅವರೆಲ್ಲ ನಿಲುವಳಿ ಸೂಚನೆ ತರುವಂತದ್ಕೆ ನಿನ್ನೆನೆ ನಾವು ತೀರ್ಮಾನ ಮಾಡಿದ್ರಿ. ನಾನು ಸನ್ಮಾನ್ಯ JDS ನಾಯಕರಾದಂಥ ಕುಮಾರಸ್ವಾಮಿ ಅವ್ರ ಜೊತೆನೂ ನಾನು ಟೆಲಿಫೋನಲ್ಲಿ ಮಾತಾಡಿದ್ದೀನಿ. ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. BJP ಮತ್ತು JDS ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಗಳಾಗ್ತಾ ಇರುವಂಥ ಸಾವು ನೋವುಗಳು, ಮಕ್ಕಳ ಸಾವು, ಬಾಣಂತಿಯರ ಸಾವು, ಕಳಪೆ ಔಷಧ, ಇವೆಲ್ಲದರ ಬಗ್ಗೆನೂ ಕೂಡ ಸದನದಲ್ಲಿ ನಿಲುವಳಿ ಸೂಚನೆಯನ್ನು ನಾವು ತಗೊಂಡಿದ್ದೀರಿ, ಚರ್ಚೆ ಮಾಡ್ತೀರಿ. ಮತ್ತು ತನಿಖೆಗೆ, ನ್ಯಾಯಾಂಗ ತನಿಖೆಗೆ ಒತ್ತಾಯವನ್ನ ನಾವು ಮಾಡ್ತೀರಿ. ಈ ಬಡವರ ಸಾವಿಗೆ ನ್ಯಾಯ ಸಿಗಬೇಕು, ಬಡವರ ಬಾಣಂತಿಯರ ಸಾವಿಗೆ ನ್ಯಾಯ ಸಿಗಬೇಕು, ಶಿಶುಗಳ ಮರಣಕ್ಕೆ ನ್ಯಾಯ ಸಿಗಬೇಕು. ಮತ್ತು ಇನ್ನು ಮುಂದೆ ಈ ತರದ ಘಟನೆಗಳು ಆಗಬಾರ್ದು. ಅದಕ್ಕೆ ಏನು ಕ್ರಮ ತೆಗೆದುಕೊಳ್ತಾರೆ ಸರ್ಕಾರ ಉತ್ತರ ಕೊಡಬೇಕು. ಅಲ್ಲಿವರೆಗೂ ನಾವು ಸರ್ಕಾರವನ್ನ ಪಟ್ಟಿಡಿದು ನಾವು ನ್ಯಾಯವನ್ನ ಕೇಳ್ತೀವಿ. ನಾನೇ ಹೋಗಿ ಭೇಟಿ ಮಾಡಿದ್ದೀನಲ್ಲ, ನಾನೇ ಹೋಗಿ ಬಳ್ಳಾರಿಗೆ ಹೋಗಿ ಭೇಟಿ ಮಾಡಿದ್ದೀನಿ. ನಮ್ಮ ಅಧ್ಯಕ್ಷರು ಪ್ರೆಸ್ ಮೀಟ್ ಮಾಡಿದ್ದಾರೆ.
ನಮ್ಮ ಹಲವಾರು ಮುಖಂಡರು ಕೂಡ ನಿನ್ನೆನೂ ಕೂಡ ಮೇಡಮ್ ಅವರು ಇದ್ರ ಬಗ್ಗೆ ಪತ್ರಿಕಾ ಸಂದರ್ಶನ ಕೂಡ ಕೊಟ್ಟಿದ್ದಾರೆ. ನಮ್ಮೆಲ್ಲರ ದೃಷ್ಟಿ ಇರುವಂಥದ್ದು. ನಾನು ಸ್ವತಃ ಭೇಟಿ ಮಾಡಿದ್ದೀನಿ, ಹೋರಾಟ ಮಾಡಿದ್ದೀನಿ. ಹಿಂದೆ ಈ ಶಿಶುಗಳ ಹತ್ಯೆ ಮಂಡ್ಯದಲ್ಲಾದಾಗ ನಾನೇ ಹೋಗಿ ಆಲೆ ಮನೆಗಳಿಗೆ ನಾನೇ ಹೋಗಿ ಭೇಟಿ ಮಾಡಿದ್ದೀನಿ. ಕ್ರಮ ತೆಗೆದುಕೊಳ್ಳಕ್ಕೆ ಆಗ್ರಹ ಮಾಡಿದ್ದೀನಿ, ಬಂಧನ ಮಾಡ್ತಿದ್ದೀನಿ, ಕೆಲವು ಸೂಸೈಡ್ ಮಾಡ್ಕೊಂಡ್ಬಿಟ್ಟು ಆ ಸಂದರ್ಭದಲ್ಲಿ. ಅಂದ್ರೆ ಬಿಜೆಪಿ ಯಾವುದೇ ವಿಚಾರವನ್ನ ಕಳೆದ ಒಂದು ವರ್ಷದಲ್ಲಿ ಯಾವುದೇ ವಿಚಾರ, ಸಣ್ಣ ವಿಚಾರ ಆದ್ರೂ ಬಿಡಲ್ಲ. ನಾವು ಸರ್ಕಾರಕ್ಕೆ ಡಿಸಿ ಮುಟ್ಟುವಂತ ಕೆಲಸವನ್ನ ಮಾಡಿದಿರಿ, ಈಗೂ ಮಾಡ್ತಾ ಇದ್ದೀರಿ. ಈಗ ಪ್ರಮುಖವಾಗಿ ವಕ್ಫ್ ಬೋರ್ಡ್ ಇರ್ಬೋದು, ಈ ಸಾವರ್ತ್ ಇರ್ಬೋದು, ಇದರ ವಿಚಾರವಾಗಿ ಬೆಳಗಾವಿ ಅಧಿವೇಶನದಲ್ಲಿ ನಾವು ಚರ್ಚೆಯನ್ನ ಮಾಡ್ತೀವಿ. ಅವರು ಸ್ಪಷ್ಟೀಕರಣ ಸ್ಮಾಲ್ ಕ್ವಾಂಟಿಟಿ, ಅದಕ್ಕೋಸ್ಕರ ಅದ್ರ ಮೇಲೆ ನಾವು ಲೇಬಲ್ ಹಾಕಿಲ್ಲ, ಈ ತರದೆಲ್ಲ ಕೊಟ್ಟಿದ್ದಾರೆ. ಕಾಂಟ್ರಾಕ್ಟ್ ರೂಲ್ಸ್ ಪ್ರಕಾರ ಸರ್ಕಾರದ ಆದೇಶ ಹಾಕೇಬೇಕು. ಸ್ಮಾಲ್ ಆಗಿರ್ಲಿ, ಲಾರ್ಜ್ ಆಗಿರ್ಲಿ, ಪ್ರಶ್ನೆ ಅದಲ್ಲ. ರೂಲ್ಸ್ ಪ್ರಕಾರ ಅವರು ಎಲ್ಲ ಔಷಧಿಗಳ ಮೇಲೂ ಇದು ಮಾರಾಟ ಮಾಡಬಾರದು ಅಂತ ಹೇಳಿ ಹಾಕ್ಬೇಕು. ಶಿಶು ಹತ್ಯೆ ಬಗ್ಗೆನೂ ನಮಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ನಾವು ಕಡಿಮೆ ಮಾಡಿದ್ದೀರಿ ಅಂತೇಳಿ ಕೊಟ್ಟಿದ್ದಾರೆ ಶಿಶು ಹತ್ಯೆಗಳ ಬಗ್ಗೆ. ಆದರೂ ಕೂಡ ದಾಖಲೆಗಳು ಹೇಳ್ಬೇಕಲ್ಲ, ದಾಖಲೆಗಳೆಲ್ಲ ಜಾಸ್ತಿ ಜಿಲ್ಲೆಯಲ್ಲಿ ಜಾಸ್ತಿ ಆಗಿದೆ ಅನ್ನೋದು ಹೇಳ್ತಾ ಇದೆ. ಅದಕ್ಕೋಸ್ಕರ ಇದಕ್ಕೆ ಸರ್ಕಾರ ಉತ್ತರ ಕೊಡ್ಬೇಕು. ಈ ಜಿಲ್ಲೆಯಲ್ಲಿ ಆಗ್ತಾ ಇರೋದು, ಇಡೀ ಕರ್ನಾಟಕದಲ್ಲಿ ಆಗ್ತಾ ಇರೋದು, ಈ ಜಿಲ್ಲೆಯಲ್ಲಿ ಒಂದಲ್ಲ 320 ಜಿಲ್ಲೆ ಒಂದರಲ್ಲಿ ರಾಜ್ಯದಲ್ಲಿ ಲೆಕ್ಕ ಹಾಕಿ ಎಷ್ಟಾಗಿರ್ಬೋದು. ಈಗ ವೈದ್ಯರು ಹೇಳೋ ಪ್ರಕಾರನೇ ಅತಿ ತೂಕ ಕಡಿಮೆಯಿಂದನೇ ಈ ಶಿಶುಗಳ ಮರಣ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಕೇಂದ್ರ ಸರ್ಕಾರ ಇದಕ್ಕಾಗಿ ಸಾಕಷ್ಟು ಯೋಜನೆಗಳನ್ನು ತಂದಿದೆ. ಸೊ ಎಲ್ಲ ಒಂದು ಕಡೆ ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ವಾ, ಅಥವಾ ಸರಿಯಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ವಾ? ನೋಡಿ, ಅವರು ಹೇಳೋ ರೀಸನ್ ನಾವು ಒಪ್ಪಕ್ಕಾಗಲ್ಲ. ಈಗ ಪ್ರೈವೇಟ್ ಆಸ್ಪತ್ರೆಯಲ್ಲಿ ತೂಕ ಕಡಿಮೆ ಆಗಿರೋ ಯಾಕೆ ಸಾಯ್ತಾ ಇಲ್ಲ, ಇಲ್ಲಿ ಮಾತ್ರ ಯಾಕೆ ಸಾಯ್ತಾರೆ? ಮತ್ತೆ ಕೇಂದ್ರ ಸರ್ಕಾರ ನಿಮ್ಗೆ ದುಡ್ಡು ಕೊಡ್ತಾರೆ, ಅವರು ಏನು ಅವರ ಕೂಲಿ ಏನಿದೆ ಆ ಕೂಲಿನೂ ಕೂಡ ಪ್ರತಿ ಎಷ್ಟು ದಿನ, 7 ದಿನ ಇದ್ರು 7 ದಿನದ ಅವ್ರದ್ದು ಸಂಬಳ ಏನು ಬರ್ತೈತೆ ಅದನ್ನ ಅವರ ಅಕೌಂಟ್ಗೆ ಹಾಕ್ತಾ ಇದ್ದಾರೆ, ಡೈರೆಕ್ಟ್ ಅವ್ರ ಅಕೌಂಟ್ ಅಲ್ಲಿ 5,000 ರೂಪಾಯಿ ದುಡ್ಡನ್ನು ಕೂಡ ಹಾಕ್ತಾ ಇದ್ದಾರೆ. ಮತ್ತೆ ಇಲ್ಲಿ ಕೊಡುವಂತ ಆಹಾರದ ಪೂರ್ತಿ ಖರ್ಚನ್ನು ಕೂಡ ಕೇಂದ್ರ ಸರ್ಕಾರ ಕೊಡುತ್ತೆ. ರಾಜ್ಯ ಸರ್ಕಾರಕ್ಕೆ ಏನ್ ದಾಡಿ ಅನ್ನೋದನ್ನ ನಾನು ಕೇಳ್ತಾ ಇದ್ದೀನಿ. ರಾಜ್ಯ ಸರ್ಕಾರಕ್ಕೆ ಏನ್ ದಾಡಿ ಇದೆ? ಪರಿಶೀಲನೆ ಮಾಡಕ್ಕೆ 2 ಸಚಿವರು ಇದ್ದೀರ. ಇಷ್ಟೆಲ್ಲ ಘಟನೆ ಆದ್ರೂ 2 ಸಚಿವರು ಕಾಣೆ ಆಗಿದ್ರು. ನಿನ್ನೆ ಒಬ್ಬ ಸಚಿವ ಅಪಿಯರ್ ಆಗಿದ್ದಾರೆ, ಇನ್ನೊಬ್ಬ ಸಚಿವರು ಇನ್ನೂ ಕಾಣೆ ಆಗಿದ್ದಾರೆ. ಇದೆಲ್ಲ ಬಿಮ್ಸ್ ಎಲ್ಲ ಬರೋದು ಮೆಡಿಕಲ್ ಎಜುಕೇಶನ್, ಅವರು ಕಾಣೆ ಆಗಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ವಿಧಾನಸಭೆಯಲ್ಲಿ ಬಂದು ಏನು ಹೇಳ್ತಾರೆ ಅಂತ ಕೇಳೋಣ. ಅವ್ರನ್ನ ರಾಜಾರೋಷವಾಗಿ ಮಾತಾಡ್ತಾರಲ್ಲ ಆಚೆ ಕಡೆ, ವಿಧಾನಸಭೆಯಲ್ಲಿ ಕೇಳೋಣ. ಪ್ರಶ್ನೆ ಮಾಡ್ತಿರೋದು ಬಿಡಲ್ಲ. ಅದಕ್ಕೆ ಸರ್ಕಾರಕ್ಕೆ ಬಿಸಿ ಮುಟ್ಟೋ ಕೆಲಸವನ್ನ ನಾವು ಮಾಡ್ತೀವಿ.